ಗಿಲ್ಲಿ ಹೆಸರು ಬಳಸಿ ಮೋಸ ಮಾಡ್ತಿರೋರು ಯಾರು? ಫ್ಯಾನ್ಸ್ಗೆ ಸತ್ಯ ಗೊತ್ತಾ? ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ಗಿಲ್ಲಿ ವಿಡಿಯೋ ಅಂತ ಕ್ಲಿಕ್ ಮಾಡಿದ್ದೀರಾ, ಆದ್ರೆ ಒಳಗೆ ಗಿಲ್ಲಿ ಇರ್ಲಿಲ್ಲ ಅಂದ್ರೆ ಇದು ನಮ್ಮ ಗಿಲ್ಲಿ ಅಭಿಮಾನಿಗಳಿಗೆ ಮೋಸ ಅಲ್ವಾ? ಗಿಲ್ಲಿ ಹೆಸರು ಬಳಸಿ ವ್ಯೂಸ್ ತಗೊಳ್ಳೋದು ಸರಿಯೇ? ಇವತ್ತು ನಾನು ಹೇಳೋದು ಕೆಲವರಿಗೆ ಇಷ್ಟ ಆಗಲ್ಲ, ಆದ್ರೆ ಗಿಲ್ಲಿ ಫ್ಯಾನ್ಸ್ ಕೇಳಬೇಕಾದ ಸತ್ಯ ಇದಾಗಿದೆ. ಸಮಸ್ಯೆ ಪರಿಚಯ ಏನು ನೋಡೋಣ ಬನ್ನಿ. ನಾನು ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೆ. ಥಂಬ್ನೇಲ್ನಲ್ಲಿ ಗಿಲ್ಲಿ ಫೋಟೋ ಇರುತ್ತೆ, ಟೈಟಲ್ನಲ್ಲಿ ಗಿಲ್ಲಿ ಹೆಸರು, ಆದ್ರೆ ವಿಡಿಯೋ ಓಪನ್ ಮಾಡಿದ್ಮೇಲೆ ಗಿಲ್ಲಿ ಬಗ್ಗೆ ಒಂದು ಮಾತು ಕೂಡ ಇರೋದಿಲ್ಲ. ಅರೆ ಇದೇನಪ್ಪ? ಜನರು ಈಗ ಗಿಲ್ಲಿ ಬಗ್ಗೆ ಜಾಸ್ತಿ ಸರ್ಚ್ ಮಾಡ್ತಾರೆ, ಅದಕ್ಕಾಗಿಯೇ ಗಿಲ್ಲಿ ಹೆಸರು ಹಾಕಿ ವ್ಯೂಸ್ ತಗೊಳ್ತಿದ್ದಾರೆ. ನಮ್ಮ ಗಿಲ್ಲಿ ಕಾಮಿಡಿ ಸ್ಟೈಲ್ನಲ್ಲಿ ಹೇಳ್ತೀನಿ ಕೇಳಿ. ಗಿಲ್ಲಿ ಇದ್ದಿದ್ರೆ ಏನ್ ಹೇಳ್ತಿದ್ರು ಗೊತ್ತಾ? ನನ್ನ ಹೆಸರನ್ನ ಬಳಸಿ ವ್ಯೂಸ್ ತಗೊಳ್ತೀರಾ, ರಾಯ್ರಿ ಸ್ವಲ್ಪ ಕೆಲಸ ಮಾಡಿ ವಿಡಿಯೋ ಮಾಡ್ರಿ. ಗಿಲ್ಲಿ ಅಂದ್ರೆ ಫ್ಯಾನ್ಸ್ಗೆ ಇಮೋಷನ್. ಅವರ ಕಾಮಿಡಿ, ಅವರ ಸ್ಟೈಲ್, ಅವರ ಎಕ್ಸ್ಪ್ರೆಷನ್ ಇವೆಲ್ಲ ಕಾರಣಕ್ಕೆ ಜನ ನೋಡ್ತಾರೆ. ಅದಕ್ಕಾಗಿ ಹೀಗೆ ಮಾಡ್ತಿದ್ದಾರೆ. ಏಕೆ ಇದು ತಪ್ಪು ಅಂತ ಹೇಳ್ತೇನೆ ನೋಡಿ. ಫ್ಯಾನ್ಸ್ ಸಮಯ ವ್ಯರ್ಥ ಆಗುತ್ತದೆ, ಚಾನೆಲ್ ವಿಶ್ವಾಸ ಕಳೆದುಕೊಳ್ಳುತ್ತದೆ, ಯೂಟ್ಯೂಬ್ ಅಲ್ಗಾರಿದಮ್ ಕೂಡ ತಪ್ಪು ಸಿಗ್ನಲ್ ಕೊಡುತ್ತದೆ. ಲಾಂಗ್ ಟರ್ಮ್ನಲ್ಲಿ ಚಾನೆಲ್ ಡೌನ್ ಆಗುತ್ತದೆ. ಒಂದು ದಿನ ಮೋಸ ಮಾಡ್ಬೋದು, ಆದ್ರೆ ಯಾವಾಗಲೂ ಸಾಧ್ಯವಾ? ಸ್ಮಾರ್ಟ್ ಕ್ರಿಯೇಟರ್ ವಿಡಿಯೋ ಹೇಗಿರಬೇಕು? ನಾವು ಗಿಲ್ಲಿ ಹೆಸರು ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಇರಬೇಕು. ಗಿಲ್ಲಿ ಟಾಪ್ 5 ಕಾಮಿಡಿ, ಗಿಲ್ಲಿ ಲೈಫ್ ಸ್ಟೋರಿ, ಗಿಲ್ಲಿ ಡೈಲಾಗ್ ಅನಾಲಿಸಿಸ್. ಆದ್ರೆ ಬೇರೆ ವಿಷಯ ಇದ್ದು ಗಿಲ್ಲಿ ಫೋಟೋ ಹಾಕೋದು ಸರಿಯಲ್ಲ. ಗಿಲ್ಲಿಯ ಫ್ಯಾನ್ಸ್ ಇಮೋಷನ್ ಯೂಟ್ಯೂಬ್ ಚಾನೆಲ್ ಅವರಿಗೆ ಗೊತ್ತಿಲ್ಲ. ಗಿಲ್ಲಿ ಅಭಿಮಾನಿಗಳು ತುಂಬಾ ಪವರ್ಫುಲ್. ಅವರು ಸಪೋರ್ಟ್ ಮಾಡಿದ್ರೆ ಚಾನೆಲ್ ವೈರಲ್ ಆಗುತ್ತೆ, ಆದ್ರೆ ಅವರನ್ನು ಮೋಸ ಮಾಡಿದ್ರೆ, ಒಂದು ಸಲ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಬರೋದಿಲ್ಲ. ಹುಷಾರಾಗಿರಿ. ಆಕ್ಟರ್ ಪೀಡಿಯಾ ವಿತ್ ಗನಿನಲ್ಲಿ ನಾವು ಯಾವಾಗಲೂ ನಿಜವಾದ ಕಂಟೆಂಟ್ ಕೊಡ್ತೀವಿ. ಗಿಲ್ಲಿ ಬಗ್ಗೆ ವಿಡಿಯೋ ಅಂದ್ರೆ ಗಿಲ್ಲಿ ಬಗ್ಗೆ ಮಾತ್ರ ಇರುತ್ತದೆ. ನೀವು ಗಿಲ್ಲಿ ಫ್ಯಾನ್ ಆಗಿದ್ರೆ ಕಮೆಂಟ್ನಲ್ಲಿ ಬರೆಯಿರಿ, ನಮ್ಮ ಗಿಲ್ಲಿ ನಂಬರ್ 1 ಎಂದು. ನಾನು 100 ಕಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಗಿಲ್ಲಿ ಅವರ ಫ್ಯಾನ್ಸ್ ಎಷ್ಟು ಪವರ್ಫುಲ್ ಅಂತ. ಈ ವಿಡಿಯೋ ಗಿಲ್ಲಿ ಫ್ಯಾನ್ಸ್ಗೆ ಶೇರ್ ಮಾಡಿ, ಸತ್ಯವನ್ನು ವೈರಲ್ ಮಾಡೋಣ.